ಕೆನಡಾ ದೇಶಕ್ಕೆ ತುಮಕೂರು ಪ್ರಧಾನಿ, ಸ್ಪರ್ಧೆಗೆ ಧುಮುಕಿದ ಚಂದ್ರ ಆರ್ಯ, ಇತಿಹಾಸ ಬರಿತಾರ ಗಡಿಯಾಚೆಗಿನ ಭಾರತೀಯ. ನಮಸ್ಕಾರ ಸ್ನೇಹಿತರೆ. ಜಗತ್ತಿನ ಪ್ರಭಾವಿ ದೇಶ, ನ್ಯಾಟೋ ಕಂಟ್ರಿ, G7 ರಾಷ್ಟ್ರ ಕೆನಡಾಗೆ ಭಾರತ ಮೂಲದವರು, ಅದರಲ್ಲೂ ಕೂಡ ನಮ್ಮ ಕರ್ನಾಟಕ ಮೂಲದ ವ್ಯಕ್ತಿ PM ಆಗ್ತಾರ, ಪ್ರೈಮ್ ಮಿನಿಸ್ಟರ್. ಇಂಥ ಒಂದು ವಿಚಾರ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೀವ್ರ ಚರ್ಚೆಯಾಗ್ತಾ ಇದೆ. ಕೆನಡಾದಲ್ಲಿ ಜಸ್ಟಿನ್ ಟ್ರುಡೂ ರಾಜೀನಾಮೆ ಘೋಷಿಸಿದಂತೆ ಹೊಸ ಪ್ರಧಾನಿಗಾಗಿ ಹುಡುಕಾಟ ಶುರುವಾಗಿದೆ. ತುಮಕೂರು ಮೂಲದ ಚಂದ್ರ ಆರ್ಯ ಹೆಸರು ಮುಂಚೂಣಿಗೆ ಬರ್ತಾ ಇದೆ. ಖುದ್ದು ಚಂದ್ರ ಆರ್ಯ ಕೂಡ ನಾನು ರೇಸ್ನಲ್ಲಿದ್ದೀನಿ ಅಂತ ಹೇಳಿದ್ದು ಕೆನಡಾ ರಾಜಕೀಯ ಮತ್ತಷ್ಟು ರಂಗೇರಿದೆ. ಆ ಮೂಲಕ ಭಾರತೀಯ ಮೂಲದ ಮತ್ತೋರ್ವ ಸ್ಪರ್ಧಾಳು ಅನಿತಾ ಆನಂದ್ ಹಾಗೆ ಇನ್ನಿತರ ಕೆನಡಾ ನಾಯಕರ ಮುಂದೆ ಚಂದ್ರ ಹೊಸ ಕಾಂಪಿಟೇಟರ್ ಆಗಿದ್ದಾರೆ. ಹಾಗೊಂದು ವೇಳೆ ಅಂದುಕೊಂಡಂತೆ ಚಂದ್ರ ಅವರ ಆಯ್ಕೆ ನಡೆದಿದ್ದೇ ಆದರೆ ಇದೇ ಮೊದಲ ಬಾರಿಗೆ ಭಾರತ ಮೂಲದ ವ್ಯಕ್ತಿಯೊಬ್ಬರು ಈ ಹುದ್ದೆಯನ್ನ ಕೆನಡಾದಲ್ಲಿ ಅಲಂಕರಿಸಿದಂಗಾಗುತ್ತೆ. ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಆಗಿದ್ದ ಋಷಿ ಸುನಾಕ್ ಬಳಿಕ ಕೆನಡಾದಲ್ಲೂ ಚಂದ್ರ ಆರ್ಯ ಮೊದಲ ಹಿಂದೂ ಪ್ರಧಾನಿ ಅಂತ ಕರೆಸ್ಕೊಳ್ತಾರೆ. ಹಾಗಿದ್ರೆ ಚಂದ್ರ ಆರ್ಯ ಅವರು ಕೆನಡಾ ಪ್ರಧಾನಿ ಆಗೋ ಸಾಧ್ಯತೆ ಇದೆಯಾ? ಅವ್ರು ಯಾಕೆ PM ರೇಸ್ನಲ್ಲಿದ್ದೀನಿ ಅಂತ ಹೇಳಿದ್ದಾರೆ, ಈಗ ಧುಮುಕಿದ್ದಾರೆ. ಕೆನಡಾ ಪಾಲಿಟಿಕ್ಸ್ನಲ್ಲಿ ಏನಾಗ್ತಾ ಇದೆ? ತುಮಕೂರಿನ ಹಳ್ಳಿಯಲ್ಲಿ ಹುಟ್ಟಿ ಧಾರವಾಡದಲ್ಲಿ ಓದಿ ಕೆನಡಾ ಪ್ರಧಾನಿ ರೇಸ್ಗೆ ಇವ್ರನ್ನವ್ರು ಕನ್ಸಿಡರ್ ಮಾಡೋ ತನಕ ಬೆಳೆದಿದ್ದು ಹೇಗೆ? ಸದ್ಯ ಕೆನಡಾದ ರಾಜಕೀಯ ಸ್ಥಿತಿ ಹೇಗಿದೆ? ಎಲ್ಲವನ್ನ ಕ್ವಿಕ್ ಆಗಿ ಈ ರಿಪೋರ್ಟಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಹಾಲಿ ಪ್ರಧಾನಿ ರಾಜೀನಾಮೆ, ಚಂದ್ರ ಆರ್ಯ ಉಮೇದುವಾರಿಕೆ. ಸದ್ಯ ಚಂದ್ರ ಆರ್ಯ ಪ್ರಧಾನಿ ಸ್ಪರ್ಧೆಗೆ ಘೋಷಣೆ ಮಾಡಿರುವುದನ್ನ ನೋಡೋಕ್ಕೂ ಮೊದಲು ಈಗ ಕೆನಡಾದ ರಾಜಕೀಯ ಪರಿಸ್ಥಿತಿ ಬಗ್ಗೆ ಚೂರು ನೋಡ್ಬಿಡೋಣ. ಎಲ್ರಿಗೂ ಗೊತ್ತಿರೋ ಹಾಗೆ ಹಾಲಿ ಪ್ರಧಾನಿಯಾಗಿದ್ದ ಜಸ್ಟಿನ್ ಟ್ರುಡೂ ರಾಜೀನಾಮೆ ಘೋಷಣೆ ಮಾಡಿದ್ದಾರೆ. ಕೆಲವೇ ದಿನಗಳಲ್ಲಿ ಅವರು ಹೇಳಿದ್ದಾರೆ. ರಾಜೀನಾಮೆ ಯಾಕೆ ಕೊಟ್ಟರು, ಸಮಸ್ಯೆ ಏನಾಗಿತ್ತು, ಅದರ ಬಗ್ಗೆ ನಿಮಗೆ ಈ ಮುಂಚೆ ನಾವು ಮಾಹಿತಿ ಕೊಟ್ಟಿದ್ದೀವಿ. ಟ್ರುಡೂಗೆ ಕಳೆದ 3-4 ವರ್ಷಗಳಿಂದ ಬಹುಮತ ಏನಿರಲಿಲ್ಲ. 2015ರಲ್ಲಿ ಅಂದರೆ ಮೊದಲ ಪ್ರಧಾನಿ ಅಭ್ಯರ್ಥಿಯಾದಾಗ ಭರ್ಜರಿ ಬಹುಮತ ಇತ್ತು ಅವರಿಗೆ. ಟ್ರುಡೂ ಮ್ಯಾಜಿಕ್ ನಂಬರ್ 170 ದಾಟಿ 184 ಸೀಟ್ಸ್ ಗೆದ್ದಿದ್ರು. ಭರ್ಜರಿ ಬಹುಮತದೊಂದಿಗೆ PM ಆಗಿದ್ರು. ಆದರೆ 2019ರ ಚುನಾವಣೆಯಲ್ಲಿ ಅದು 150ಕ್ಕೆ ಡೌನ್ ಆಯಿತು. ಹೀಗಾಗಿ 2021ರಲ್ಲಿ ಮತ್ತೆ ಚುನಾವಣೆಗೆ ಹೋದ್ರು. ಆದರೂ 160 ಸೀಟ್ ಮೀರಲಿಲ್ಲ. ಹೀಗಾಗಿ ಜಗಮೀತ್ ಸಿಂಗ್ ಮುನ್ನಡೆಸ್ತಾ ಇದ್ದ ನ್ಯೂ ಡೆಮೊಕ್ರೆಟಿಕ್ ಪಾರ್ಟಿ, ಖಲಿಸ್ತಾನಿ ಬೆಂಬಲಿಗ ಪಾರ್ಟಿ ಇದು, ಅವರ ಉಯ್ಯಾಲೆಯಲ್ಲಿ ಈ ಟ್ರುಡೂ ಜೋತಾಡೋಕೆ ಶುರು ಮಾಡಿತು. ಅವರ ಬೆಂಬಲದೊಂದಿಗೆ ಸರ್ಕಾರ ನಡೆಸೋಕೆ ಇವರು ಶುರು ಮಾಡಿದ್ರು. ಖಲಿಸ್ತಾನಿಗಳ ಪರವಾಗಿ ಸಾಫ್ಟ್ ಇಲ್ಲ ಅಂದರೆ ಜಗಮೀತ್ ಸಿಂಗ್ ಸಪೋರ್ಟ್ ವಾಪಸ್ ತಗೊಳ್ತಿದ್ರು, ಸರ್ಕಾರ ಬಿದ್ದು ಹೋಗ್ತಿತ್ತು. ಹಾಗಾಗಿ ಭಾರತದ ವಿರೋಧವನ್ನ ಕೂಡ ಕಟ್ಕೊಂಡ್ರು ಟ್ರುಡೂ. ಖಲಿಸ್ತಾನಿಗಳ ಹತ್ಯೆಯಲ್ಲಿ ಭಾರತ ಈ ಆಪರೇಷನ್ಸ್ ಮಾಡಿದೆ ಅಂತೆಲ್ಲ ಆರೋಪ ಮಾಡಿದ್ರು, ಸಾಕ್ಷ್ಯ ಇಲ್ಲದೆ. ಅತ್ತ ಚೀನಾ ಜೊತೆಗೂ ಸಂಬಂಧ ಹಾಳು ಮಾಡಿಕೊಂಡ್ರು. ಜಿನ್ಪಿಂಗ್ ಒಂದು ಪಬ್ಲಿಕ್ ಈವೆಂಟ್ನಲ್ಲಿ, ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಬೈದ್ರು. ಅದು ಇಂಟರ್ನ್ಯಾಷನಲಿ ರಿಪೋರ್ಟ್ ಆಯಿತು. ಈ ನಡುವೆ ನಿಧಾನಕ್ಕೆ ಕೆನಡಾದಲ್ಲಿ ಜನರ ಜೀವನ ವೆಚ್ಚ ಜಾಸ್ತಿ ಆಯಿತು. ಕೆನಡಾ ದುಬಾರಿ ಆಗ್ತಾ ಬಂತು. ಟ್ರಂಪ್ ಟ್ಯಾರಿಫ್ ಘೋಷಣೆ ಮಾಡಿ ಟ್ರುಡೂವನ್ನು ಗವರ್ನರ್ ಮಾಡ್ತೀನಿ ಅಂತ ಹೇಳಿದ್ರು. ಕೆನಡಾನ ಸೇರಿಸ್ಬಿಡೋಣ ಅಮೆರಿಕಾಗೆ, ನಿಮ್ಮನ್ನು ಗವರ್ನರ್ ಮಾಡ್ತೀವಿ, PM ಬೇಡ, ರಾಜ್ಯ ಆಗಲಿ, ನೀವು ಗವರ್ನರ್ ಆಗಿಬಿಡಿ ಅಂತ. ಹೀಗೆ ಒಂದರ ಹಿಂದೊಂದು ಘಟನೆಗಳು ಟ್ರುಡೂ ಜನಪ್ರಿಯತೆಯನ್ನು ಕಮ್ಮಿ ಮಾಡಿ ಸ್ವಪಕ್ಷದಲ್ಲೇ ಅವ್ರನ್ನ ವಿಲನ್ ಆಗೋ ಥರ ಮಾಡ್ತು. ಹೀಗಾಗಿ ಲಿಬರಲ್ ಪಾರ್ಟಿಯ ಲೀಡರ್ಶಿಪ್ ಮತ್ತು ಪ್ರಧಾನಿ ಹುದ್ದೆಯನ್ನ ಟ್ರುಡೂ ಬಿಡಬೇಕು ಅನ್ನೋ ಕೂಗು ಜೋರಾಯಿತು. ಏನೋ ಸ್ನೇಹಿತರೆ, ಈ ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಪುರಿ ಜಗನ್ನಾಥ ಯಾತ್ರೆಯನ್ನ ಆಯೋಜನೆ ಮಾಡಿದೆ. 3 ನೈಟ್ 4 ಡೇ ಪ್ಯಾಕೇಜ್ ಇದು. ಪುರಿ ಜಗನ್ನಾಥ, ಕೋನಾರ್ಕ, ಬಿರಾಜದೇವಿ ಶಕ್ತಿಪೀಠ, ಭುವನೇಶ್ವರ, ಧೌಲಿ, ಉದಯಗಿರಿ ಮತ್ತು ಸ್ಕಂದಗಿರಿ, ಕಟಕ್ ಇಲ್ಲೆಲ್ಲ ಹೋಗೋದಿರುತ್ತೆ. ಕೇವಲ 31,500 ರೂಪಾಯಿಗೆ ಈ ಪ್ಯಾಕೇಜ್ ಇದೆ. ಇದರಲ್ಲಿ ಫ್ಲೈಟ್ ಟಿಕೆಟ್, 3 ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ, ಎಲ್ಲ ರೀತಿ ಊಟದ ವ್ಯವಸ್ಥೆ, AC ಟ್ರಾನ್ಸ್ಪೋರ್ಟ್, 24/7 ಟೂರ್ ಮ್ಯಾನೇಜರ್ ನಿಮ್ ಜೊತೆಗೆ ಇದ್ದು ಹೆಲ್ಪ್ ಮಾಡ್ತಾರೆ. ಇದೆಲ್ಲ ಸೇರಿ 31,500 ರೂಪಾಯಿ. ಹೊರಡೋ ದಿನ 11 ಫೆಬ್ರವರಿ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ಕೂಡಲೇ ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಬಹುದು. ಆರಂಭದಲ್ಲಿ ನೆಕ್ಸ್ಟ್ ಎಲೆಕ್ಷನ್ಗೂ ನಾನೇ ನಿಲ್ತೀನಿ ಅಂತ ತುಂಬಾ ಅಗ್ರೆಸಿವ್ ಆಗಿ ಮಾತನಾಡ್ತಾ ಇದ್ರು. ಆದರೆ ಯಾವಾಗ ಸ್ವಪಕ್ಷದವರೇ ಇಳಿ ಮಾರಾಯ ಮೊದಲು ಅಂತ ಗದರೋಕೆ ಶುರು ಮಾಡಿದ್ರು, ಟ್ರುಡೂ ಪಕ್ಷದ ಅಧ್ಯಕ್ಷ ಸ್ಥಾನ ಮತ್ತು ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ಘೋಷಣೆ ಮಾಡಿದ್ದಾರೆ. ಮುಂದಿನ ಮಾರ್ಚ್ 9ನೇ ತಾರೀಕು ಲಿಬರಲ್ ಪಾರ್ಟಿ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಘೋಷಣೆ ಮಾಡಬೇಕು. ಈಗ ಅದೇ ಸ್ಥಾನಕ್ಕೆ ಭಾರತ ಮೂಲದ ಚಂದ್ರ ಆರ್ಯ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಹಾಗೆ ನೋಡಿದ್ರೆ ಈ ಸಲ ಚಂದ್ರ ಆರ್ಯ ಒಬ್ಬರೇ ರೇಸ್ನಲ್ಲಿಲ್ಲ. ಕೆನಡಾದ ಹಾಲಿ ಉಪ ಪ್ರಧಾನಿ ಕ್ರಿಸ್ಟಿಯಾ ಫ್ರೀಲ್ಯಾಂಡ್, ಲಿಬರಲ್ ಪಾರ್ಟಿ ಲೀಡರ್ ಮಾರ್ಕ್ ಕಾರ್ನಿ, ವಿದೇಶಾಂಗ ಸಚಿವೆ ಮೆಲನಿ ಜೋಲಿ ಇವರೆಲ್ಲರೂ ಕೂಡ ಸ್ಟ್ರಾಂಗ್ ಕಂಟೆಂಡರ್ಸ್. ಜೊತೆಗೆ ಮಾಜಿ ರಕ್ಷಣಾ ಸಚಿವೆ, ಹಾಲಿ ಸಾರಿಗೆ ಸಚಿವೆ, ಭಾರತ ಮೂಲದ ಅನಿತಾ ಆನಂದ್ ಕೂಡ ರೇಸ್ನಲ್ಲಿದ್ದಾರೆ. ಈ ನಡುವೆ ಚಂದ್ರ ಆರ್ಯ ಓಪನ್ ಆಗಿ ನಾನು ಸ್ಪರ್ಧಾಳು ಅಂತ ಡಿಕ್ಲೇರ್ ಮಾಡಿ ಪಕ್ಷದ ಆಂತರಿಕ ಚುನಾವಣೆಯಲ್ಲಿ ನನಗೂ ಸಪೋರ್ಟ್ ಮಾಡಿ ಅಂತ ಈಗ ಕ್ಯಾಂಪೇನ್ ಶುರು ಮಾಡಿದ್ದಾರೆ. ಸ್ನೇಹಿತರೆ, ಚಂದ್ರ ಆರ್ಯ ನಮ್ಮ ಕರ್ನಾಟಕದ ತುಮಕೂರು ಜಿಲ್ಲೆಯವರು. ಶಿರಾ ತಾಲೂಕಿನ ದ್ವಾರಾಳು ಗ್ರಾಮದಲ್ಲಿ ಇಲ್ಲೇ ಹುಟ್ಟಿದ್ದು ಚಂದ್ರ ಆರ್ಯ. ಕೃಷಿ ಕುಟುಂಬದವರು ಮೂಲತಃ.
ಹಳ್ಳಿ ಮಕ್ಕಳ ರೀತಿಯಲ್ಲಿ ಓದಿನೊಂದಿಗೆ ಕೃಷಿಯಲ್ಲೂ ಪಾಲ್ಗೊಳ್ತಾ ಇದ್ರು. ದನಗಳಿಗೆ ಹುಲ್ಲು ಹಾಕೋದ್ರಿಂದ ಎಲ್ಲ ಕೆಲಸ ಮಾಡ್ತಾ ಇದ್ರು. ಬಳಿಕ ತಂದೆ ಜಾಬ್ ಮೇಲೆ ವರ್ಗಾವಣೆ ಆಗ್ತಿದ್ರಿಂದ ಬೇರೆ ಬೇರೆ ಊರಿಗೆ ಅವರ ವಾಸ ಬದಲಾಗ್ತಾ ಇತ್ತು. ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ MBA ಪದವಿಯನ್ನು ಪಡೆದ ಆರ್ಯ 2006ರಲ್ಲಿ ಕೆನಡಾಗೆ ವಲಸೆ ಹೋದರು. ಅಲ್ಲೇ ಕೆನಡಾದ ನಾಗರಿಕತ್ವ ಪಡ್ಕೊಂಡ್ರು. ಕೆನಡಾ ಪ್ರಜೆಯಾದರು. ಸದ್ಯಕ್ಕವರು ಕೆನಡಾ ಪ್ರಜೆ, ಭಾರತೀಯ ಮೂಲ ಅಷ್ಟೇ. ನಂತರ ಇಂಡೋ ಕ್ಯಾನಡಾ ಒಟಾವಾ ಬಿಸಿನೆಸ್ ಚೇಂಬರ್ನ ಅಧ್ಯಕ್ಷರು ಆಗಿದ್ರು. 2015ರಲ್ಲಿ ಒಂಟಾರಿಯೋ ಪ್ರಾಂತ್ಯದ ನ್ಯಾಪೀನ್ ರಾಜ್ಯದಿಂದ ಲಿಬರಲ್ ಪಾರ್ಟಿಯಿಂದ MP ಆಗಿ ಅವರು ಆಯ್ಕೆಯಾದರು. 49% ಕ್ರೈಸ್ತರು, 12% ಮುಸ್ಲಿಮರು, 3.4% ಹಿಂದೂಗಳು, 1.7% ಬುದ್ಧಿಸ್ಟ್, 1.3% ಸಿಖ್ರಿರು ಆ ಕ್ಷೇತ್ರದಲ್ಲಿ, 29% ಯಾವುದೇ ಮತಾವಲಂಬನೆ ಮಾಡದ ಜನ ಕೂಡ ಇದ್ದಾರೆ. ಸೊ 2015ರ ಚುನಾವಣೆಯಲ್ಲಿ ಭರ್ತಿ 52% ವೋಟ್ ಪಡ್ಕೊಂಡ ಚಂದ್ರ ಆರ್ಯ ಎರಡನೇ ಸಲ 2019ರಲ್ಲಿ 45.74% ವೋಟ್ ಪಡ್ಕೊಂಡ್ರು. 2021ರಲ್ಲೂ ಕೂಡ ಹ್ಯಾಟ್ರಿಕ್ ಬಾರಿಸಿ ಗೆದ್ದು ಹೋದರು. ಸದ್ಯ ಕೆನಡಾದಲ್ಲಿ ಭಾರತೀಯರಿಂದ ಸಾಕಷ್ಟು ಬೆಂಬಲ ಇರೋ ಚಂದ್ರ ಆರ್ಯ ಟ್ರುಡೋ ಸರ್ಕಾರದಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರದ ಸ್ಥಾಯಿ ಸಮಿತಿ ಸದಸ್ಯರಾಗಿದ್ದರು. ಕೆನಡಾದಲ್ಲಿರೋ 17 ಭಾರತ ಮೂಲದ ಸಂಸದರ ಪೈಕಿ ಚಂದ್ರ ಆರ್ಯ ಸಾಕಷ್ಟು ಸುದ್ದಿ ಮಾಡೋ ನಾಯಕ. ಸಂಸತ್ನಲ್ಲಿ ಕನ್ನಡದಲ್ಲೇ ಮಾತನಾಡಿ ಕುವೆಂಪು, ರಾಜ್ಕುಮಾರ್ ಅವರ ಸಾಲುಗಳನ್ನು ಉಲ್ಲೇಖ ಮಾಡಿ ಕೂಡ ಕೆನಡಾ ಮತ್ತು ಭಾರತದಲ್ಲಿ ಗಮನ ಸೆಳೆದಿದ್ರು. ಖಲಿಸ್ತಾನಿಗಳನ್ನು ಅತ್ಯಂತ ಕಟುವಾಗಿ ಟೀಕಿಸ್ತಾ ಬರ್ತಾರೆ ಇವರು. ಕೆನಡಾಗೆ ಖಲಿಸ್ತಾನಿ ಅನ್ನೋದು ಪ್ಯಾಂಡಮಿಕ್ ಇದ್ದ ಹಾಗೆ, ಅವ್ರನ್ನ ಬೆಳೆಯೋಕೆ ಬಿಡಬಾರ್ದು ಅಂತ ಟ್ರುಡೋ ಪಾರ್ಟಿಯಲ್ಲಿ ಇದ್ಕೊಂಡೇ ಟ್ರುಡೋಗೆ ಅವರು ಟೀಕಿಸ್ತಾ ಇದ್ರು. ಈಗಲೂ ಖಲಿಸ್ತಾನಿಗಳ ಕಟ್ಟರ್ ವಿರೋಧಿ. ಜೊತೆಗೆ ನವೆಂಬರ್ ತಿಂಗಳನ್ನು ಕೆನಡಾದಲ್ಲಿ ಹಿಂದೂ ಹೆರಿಟೇಜ್ ಮಂತ್ ಅಂತ ಘೋಷಿಸಬೇಕು ಅಂತ ಕೂಡ ಪ್ರೈವೇಟ್ ಬಿಲ್ಲನ್ನು ಮಂಡಿಸಿದ್ರು. ಅದಕ್ಕೆ ಸರ್ವಾನುಮತದ ಅಂಗೀಕಾರನೂ ಸಿಕ್ಕಿತ್ತು. ಆದರೆ ಈ ಸಂದರ್ಭದಲ್ಲಿ ಒಂದಷ್ಟು ವಿವಾದ ಕೂಡ ಆಗಿತ್ತು. ಚಂದ್ರ ಆರ್ಯ ಸಂಸತ್ನಲ್ಲಿ RSS ಧ್ವಜವನ್ನು ತೋರಿಸಿದ್ದಾರೆ, ಅದು ತಪ್ಪು ಅಂತ ಮುಸ್ಲಿಂ ಮತ್ತು ಸಿಖ್ ಬಾಡೀಸ್ ಕೆನಡಾ ಪ್ರಧಾನಿಗೆ ದೂರು ಕೊಟ್ಟಿದ್ವು. ಆದರೆ ಚಂದ್ರ ಆರ್ಯ ಇದು ಯಾವುದೇ ಸಂಘಟನೆಯ ಧ್ವಜ ಅಲ್ಲ, ಹಿಂದೂ ನಂಬಿಕೆಯನ್ನು ಪ್ರತಿಬಿಂಬಿಸೋ ಧ್ವಜ ಅಂತ ಸಮರ್ಥಿಸಿಕೊಂಡಿದ್ರು. ಇವತ್ತಿಗೂ ಕೆನಡಾದಲ್ಲಿ ಭಾರತ ವಿರೋಧಿ ಕೃತ್ಯಗಳು ನಡೆದರೆ, ಖಲಿಸ್ತಾನಿಗಳಿಂದ ಹಿಂದೂ ದೇವಸ್ಥಾನಗಳ ಮೇಲೆ ದಾಳಿಯಾದರೆ ಅದನ್ನು ಮೊದಲು ಪ್ರಶ್ನೆ ಮಾಡೋದು ಚಂದ್ರ ಆರ್ಯ. ಅಲ್ಲದೆ ಫ್ರೀ ಟೈಮ್ನಲ್ಲಿ ಆಗಾಗ ಕರ್ನಾಟಕದ ತಮ್ಮ ಹಳ್ಳಿಗೂ ಹೋಗ್ತಾ ಇರ್ತಾರೆ. ಇಂಥ ಚಂದ್ರ ಆರ್ಯ ಪ್ರಧಾನಿ ಹುದ್ದೆಗೆ ತಾನು ಆಕಾಂಕ್ಷಿ ಅಂತ ಹೇಳಿದ್ದಾರೆ. ಒಂದಷ್ಟು ಅಜೆಂಡಾಸ್ ಮುಂದಿಟ್ಟಿದ್ದಾರೆ. ಮುಂದಿನ PM ಆಗಿ ಆಯ್ಕೆ ಮಾಡಿದ್ರೆ ಕೆನಡಾ ಅಭಿವೃದ್ಧಿ ಮತ್ತು ಆರ್ಥಿಕತೆಗೆ ನಾನು ಹೆಚ್ಚಿನ ಫೋಕಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾವೀಗ ತಲತಲಾಂತರಗಳಿಂದ ಫೇಸ್ ಮಾಡದೇ ಇರೋ ಹೊಸ ಸವಾಲುಗಳನ್ನು ಫೇಸ್ ಮಾಡ್ತಿದ್ದೇವೆ. ಕೆಲವೊಂದಷ್ಟು ಬೋಲ್ಡ್ ಡಿಸಿಷನ್ ತಗೊಳ್ಬೇಕಾಗತ್ತೆ. ವರ್ಕಿಂಗ್ ಮಿಡಲ್ ಕ್ಲಾಸ್ ಜನರ ಬಗ್ಗೆ ಹೆಚ್ಚು ಗಮನ ಕೊಟ್ಟು ಪಾಲಿಸಿ ರೂಪಿಸಬೇಕು. ಇವತ್ತು ಮಿಡಲ್ ಕ್ಲಾಸ್ ಜನ ಬಡತನಕ್ಕೆ ಹೋಗ್ತಿದ್ದಾರೆ ಅಂತೆಲ್ಲ ಇವರ ಅಜೆಂಡಾಸನ್ನು ಮುಂದಿಡ್ತಿದ್ದಾರೆ. ಜೊತೆಗೆ ನನ್ನ ಗುರಿ 25 ವರ್ಷಗಳಲ್ಲಿ ಕೆನಡಾವನ್ನು $5 ಟ್ರಿಲಿಯನ್ ಎಕಾನಮಿ ಮಾಡಬೇಕು, ಲೇಬರ್ ರೂಲ್ಸ್ನಲ್ಲಿ ಬದಲಾವಣೆ ಆಗಬೇಕು, ಪ್ಯಾಲೆಸ್ತೇನ್ಗೆ ಮಾನ್ಯತೆ ಕೊಡಬೇಕು, ರಕ್ಷಣೆಗೆ ಆದ್ಯತೆ ಕೊಡಬೇಕು, ಕೆನಡಾವನ್ನು ಎನರ್ಜಿ ಸೂಪರ್ ಪವರ್ ಮಾಡಬೇಕು, ಟೆಕ್ನಾಲಜಿಯಲ್ಲಿ ಗ್ಲೋಬಲ್ ಲೀಡರ್ ಆಗಬೇಕು, ಉಗ್ರವಾದವನ್ನು ಹತ್ತಿಕ್ಕೋಗೆ ಕಠಿಣ ಕ್ರಮ ತಗೋಬೇಕು, ನಿವೃತ್ತಿ ವಯಸ್ಸನ್ನು 2 ವರ್ಷ ಹೆಚ್ಚು ಮಾಡಬೇಕು, ಸಿಟಿಸನ್ಶಿಪ್ ಬೇಸ್ಡ್ ಟ್ಯಾಕ್ಸ್ ಸಿಸ್ಟಮ್ ತರಬೇಕು ಅಂತ ಹೇಳಿದ್ದಾರೆ. ಅಂದರೆ ಕೆನಡಾದವರು ಬೇರೆ ಕಡೆ ಸೆಟಲ್ ಆದರೆ ಕೆನಡಾಗೂ ಟ್ಯಾಕ್ಸ್ ಕಟ್ಟೋ ಥರ ಸಿಸ್ಟಮ್ ತರಬೇಕು ಅಂತ ಸಾಕಷ್ಟು ಅಂಶಗಳನ್ನು ಮುಂದಿಟ್ಟಿದ್ದಾರೆ. ಇಷ್ಟೆಲ್ಲ ಹೇಳಿದ್ದಾರೆ. ಬಟ್ ಇದಕ್ಕೆ ಟ್ರುಡೋ ಪಾರ್ಟಿಯಿಂದ ಯಾವ ರೀತಿ ಬೆಂಬಲ ಸಿಗುತ್ತೆ ನೋಡಬೇಕು. ಯಾಕಂದರೆ ಸದ್ಯಕ್ಕೆ ಸಂಸತ್ನಲ್ಲಿ ಮೆಜಾರಿಟಿ ಪಡೆಯೋಕೆ ಇನ್ನೂ 17 ಸೀಟ್ ಬೇಕು ಅವರಿಗೆ. ಖಲಿಸ್ತಾನಿ ಬೆಂಬಲಿಗ NDP ಪಕ್ಷ ಇಲ್ಲಿ ತನಕ ಟ್ರುಡೋಗೆ ಸಪೋರ್ಟ್ ಮಾಡಿತ್ತು. ಆದರೂ ಮೊನ್ನೆ ಟ್ರುಡೋ ಕೆಳಗಿಳಿದ ನಂತರ ಟ್ರುಡೋ ವಿರುದ್ಧವೇ ಅವರೂ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈಗ ಏನೂ ಮಾಡಲಿಲ್ಲ ಟ್ರುಡೋ ಅಂತ. ಸೊ ಈಗ ಖಲಿಸ್ತಾನಿ ವಿರೋಧಿ ಆರ್ಯ PM ರೇಸ್ಗೆ ಇಳಿದ್ರೆ ಅವರು ಬೆಂಬಲ ಕೊಡ್ತಾರಾ ಅನ್ನೋದ್ರ ಬಗ್ಗೆ ಅನುಮಾನ ಇದೆ ಖಲಿಸ್ತಾನಿ ಬೆಂಬಲಿಗರು. ಇಷ್ಟೆಲ್ಲ ಅನುಮಾನಗಳ ನಡುವೆ ನನ್ನನ್ನು ಬೆಂಬಲಿಸಿ ಅಂತ ಅವ್ರು ಕೇಳಿಕೊಂಡಿದ್ದಾರೆ. ಬಟ್ ಏನಾಗುತ್ತೆ ನೋಡಬೇಕು. ಇವ್ರಿಗೆ ಎಷ್ಟು ಸಪೋರ್ಟ್ ಪಡೆಯುವಲ್ಲಿ ಇವರು ಯಶಸ್ವಿ ಆಗ್ತಾರೆ ಅನ್ನೋದಕ್ಕೆ ಸ್ವಲ್ಪ ವೆಯ್ಟ್ ಮಾಡಿ ನೋಡಬೇಕು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.